ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಮಂಜು ಹ್ಯಾಪಿ ವರ್ಲ್ಡ್. ಈ ವಿಡಿಯೋದಲ್ಲಿ ನಾನಿವತ್ತು ನಮ್ಮ ರೈಲ್ವೆ ಇಲಾಖೆಯು ತುಮಕೂರಿನಿಂದ ದಾವಣಗೆರೆಗೆ ಡೈರೆಕ್ಟ್ ಲಿಂಕನ್ನು ಕಲ್ಪಿಸುತ್ತಿರುವ ರೈಲ್ವೆ ಕಾಮಗಾರಿಯ ವಿಡಿಯೋವನ್ನು ಶೇರ್ ಮಾಡುತ್ತಿದ್ದೇನೆ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಪ್ರೆಸೆಂಟ್ ದಾವಣಗೆರೆಗೆ ಹೋಗಬೇಕು ಅಂದ್ಕೊಂಡ್ರೆ ತುಮಕೂರಿಂದ ಅರಸೀಕೆರೆ ಮುಖಾಂತರ ಚಿತ್ರದುರ್ಗಕ್ಕೆ ಹೋಗಿ ಅಲ್ಲಿಂದ ದಾವಣಗೆರೆಗೆ ಹೋಗ್ಬೇಕಾಗುತ್ತೆ. ಇದು ಒಂಥರ ಯೂ ಟರ್ನ್ ಮಾಡಿಕೊಂಡು ಡೈರೆಕ್ಟ್ ಲೈನ್ನ ಕನೆಕ್ಟ್ ಮಾಡೋಕ್ಕೆ ತುಮಕೂರು, ಶಿರಾ, ಹಿರಿಯೂರು, ಚಿತ್ರದುರ್ಗ ಹಾಗೂ ದಾವಣಗೆರೆ ಲೈನ್ನ ಹೊಸ ಲೈನ್ನಲ್ಲಿ ಕಾಮಗಾರಿಯನ್ನು ಆರಂಭಿಸಿದ್ದಾರೆ. ಈ ಯೋಜನೆಯು ಸುಮಾರು 2009-10ರಲ್ಲಿ ಪ್ಲ್ಯಾನ್ ಆಗಿದ್ದು ಲ್ಯಾಂಡ್ ಅಕ್ವಿಸಿಷನ್ಸ್ ಪ್ರಾಬ್ಲಮ್ಸಿಂದ ಸ್ಟಾರ್ಟ್ ಆಗಿರಲಿಲ್ಲ. ಈಗ ಲ್ಯಾಂಡ್ ಅಕ್ವಿಸಿಷನ್ ಪ್ರಾಬ್ಲಮ್ ಸಾಲ್ವ್ ಆಗಿ ವರ್ಕ್ ಕೂಡ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು. ದಾವಣಗೆರೆಯ ತೋಳಹುಣಸೆ ಹಾಗೂ ಆನೆಗೋಡ್ನಲ್ಲಿ ವರ್ಕ್ ನಡೀತಿದೆ. ಈಗ ಈ ವಿಡಿಯೋದಲ್ಲಿ ನಾನು ತುಮಕೂರಿಂದ ವಿಡಿಯೋನ ತೋರಿಸ್ತಾ ಇದ್ದೀನಿ. ಈ ತುಮಕೂರು ದಾವಣಗೆರೆ ನ್ಯೂ ರೈಲ್ವೆ ಲೈನ್ ತುಮಕೂರಿನಿಂದ ಪ್ರಾರಂಭವಾಗಿ ಕೋಟೆ ಆಂಜನೇಯ ಸ್ವಾಮಿ ದೇವಾಲಯದ ಹಿಂಭಾಗದಲ್ಲಿರುವ ದಿಬ್ಬೂರ್ ಇಂದ ಟ್ರೈನ್ NH-48 ಮುಖಾಂತರ ಕ್ರಾಸ್ ಆಗಿ ಈ ಊರ್ಕೆರೆ ಸ್ಟೇಷನ್ಗೆ ಬಂದು ತಲುಪುತ್ತೆ. ಅಲ್ಲಿಂದ ಡಿವಿಯೇಷನ್ ತೊಗೊಳುತ್ತೆ. ಊರ್ಕೆರೆ ಸ್ಟೇಷನ್ ಬಂದುಬಿಟ್ಟು ತುಮಕೂರು ಚಿತ್ರದುರ್ಗ ಹಾಗೂ ತುಮಕೂರು ರಾಯದುರ್ಗ ನ್ಯೂ ರೈಲ್ವೆ ಲೈನ್ ಪ್ರಾಜೆಕ್ಟ್ಗೆ ಸೆಂಟರ್ ಪಾಯಿಂಟ್ ಆಗಿರುತ್ತೆ. ಊರ್ಕೆರೆಗೆ ಟ್ರೈನ್ ಬಂದು ಅಲ್ಲಿಂದ ಡಿವಿಯೇಷನ್ ತೊಗೊಳುತ್ತೆ ಎರಡು ರೂಟ್ಸ್ಗೂ. ಇಲ್ಲಿ ನೀವು ನೋಡ್ಬೋದು, ನಾವು NH-48 ಕ್ರಾಸ್ ಮಾಡಿಕೊಂಡು ಮುಂದ್ಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಸಾಕಷ್ಟು ಮನೆಗಳನ್ನ ನೋಡ್ಬೋದು. ಅದು ಊರ್ಕೆರೆ ಊರ್ಕೆರೆ ಗ್ರಾಮ ಪಂಚಾಯತಿಯಲ್ಲಿರೋದು. ಹಂಗೆ ಮುಂದೆ ಹೋದರೆ ಇಲ್ಲಿ ತೋಟದಲ್ಲೂ ಸಹ ಟ್ರೈನ್ ಹೋಗೋದು ನೋಡ್ಬೋದು. ಹಾಗೆ ಇಲ್ಲೊಂದು ಬೋರ್ವೆಲ್ ಕೂಡ ಇದೆ. ಇದನ್ನು ರೀಪ್ಲೇಸ್ಮೆಂಟ್ ಮಾಡ್ಬೋದು ಅನಿಸುತ್ತೆ ಮುಂದಿನ ದಿನಗಳಲ್ಲಿ. NH-48 ಹತ್ರ ಆಲ್ರೆಡಿ ಕಾಮಗಾರಿಯನ್ನು ಆರಂಭಿಸಿದ್ದಾರೆ. ಟ್ರೈನ್ ಕ್ರಾಸಿಂಗ್ ಬ್ರಿಡ್ಜ್ ಹಾಗೂ ಇಲ್ಲಿ ಊರ್ಕೆರೆ ಸ್ಟೇಷನ್ವರೆಗೆ ಮೈನರ್ ಬ್ರಿಡ್ಜ್, ಮೇಜರ್ ಬ್ರಿಡ್ಜ್, ಅರ್ತ್ ಎಸ್ಕಲೇಷನ್ ಆ್ಯಕ್ಟಿವಿಟೀಸ್ ಹಾಗೆ ಎಲ್ಲ ಆ್ಯಕ್ಟಿವಿಟೀಸ್ನೂ ಶುರು ಮಾಡಿದ್ದಾರೆ. ಹಾಗೂ ಊರ್ಕೆರೆ ಹತ್ರನೂ ಸ್ಟೇಷನ್ಸ್ನ ಬಿಲ್ಡ್ ಮಾಡ್ತಿದ್ದಾರೆ. ಅದನ್ನು ತೋರಿಸ್ತೀನಿ ವಿಡಿಯೋದಲ್ಲಿ, ಬನ್ನಿ ನೋಡೋಣ. ಇಲ್ಲಿ ಈ ಕಾಮಗಾರಿಗೆ ವರ್ಕ್ ಮಾಡುವಂಥ ಲೇಬರ್ಸ್ ಕೂಡ ಇಲ್ಲೇ ಟೆಂಟ್ ಥರ ಹಾಕ್ಕೊಂಡು ಇಲ್ಲೇ ಸ್ಟೇ ಮಾಡ್ತಿದ್ದಾರೆ. ಇಲ್ಲಿ ನೋಡ್ಬೋದು ನೀವು, ಮಳ್ಳು, ಸಿಮೆಂಟ್, ಜಲ್ಲಿ, ಕಬ್ಬಣ, ಇಟ್ಕೆ ಎಲ್ಲನೂ ಕೂಡ ಇಲ್ಲೇ ಹಾಕಿದ್ದಾರೆ. ಇವರೇ ಅದನ್ನು ಕಾವಲು ಕಾಯ್ತದೆ ಅನಿಸುತ್ತೆ. ಹೀಗೆ ಮುಂದೆ ಹೋದರೆ 2 ಕಿಲೋಮೀಟರ್ಸ್ ಹೋದರೆ ಊರ್ಕೆರೆ ಸ್ಟೇಷನ್ಸ್ ಕೂಡ ಬರುತ್ತೆ. ಇಲ್ಲಿ ನೋಡ್ಬೋದು ನೀವು, ಲೆಫ್ಟ್ ಸೈಡಲ್ಲಿ ಒಂದು ಮಾವಿನ ತೋಪು ಸಹ ಇದೆ. ಈ ರೈಲ್ವೆಗೆ ಮಾವಿನ ತೋಪು ಹೋಗಿದೆ ಅನಿಸುತ್ತೆ ಅರ್ಧ ಭಾಗ. ಅಂದ್ಕೊಂಡ ಹಾಗೆ 2010ನಲ್ಲೇ ಈ ಪ್ರಾಜೆಕ್ಟ್ ಇಂಪ್ಲಿಮೆಂಟ್ ಆಗಿದ್ದಿದ್ರೆ ಆವಾಗಿನ ಎಕ್ಸ್ಪೆನ್ಸಿವ್ ಬಂದ್ಬಿಟ್ಟು 913 crores. ಆದರೆ ಇವಾಗ 1800 ಕೋಟಿ ಬಡ್ಜೆಟ್ ಆಗಿದೆ ಆಫ್ಟರ್ 10 to 12 years ಆದಮೇಲೆ. ಇಲ್ಲಿ ನೋಡ್ಬೋದು, ಇದು ಊರ್ಕೆರೆಯಿಂದ ಬರ್ತಿರೋ ರೋಡು. ಇಲ್ಲಿಂದ ಬಂದು ಇಲ್ಲಿ ಸ್ಟೇಷನ್ ಹತ್ರ ಕನೆಕ್ಟ್ ಆಗುತ್ತೆ. ಯಾರಾದರೂ ಊರ್ಕೆರೆ ರೋಡಿಂದ ಬರೋರಿದ್ದರೆ ಈ ರೋಡಲ್ಲಿ ಬಂದು ಇಲ್ಲಿ ಊರ್ಕೆರೆ ಟ್ರೈನ್ನ ಹತ್ಬೋದು. ಈ ರೈಲ್ವೆ ಲೈನ್ ಬೇಗ ಕಂಪ್ಲೀಟ್ ಆದರೆ ದಾವಣಗೆರೆ, ಹುಬ್ಳಿಗೆ ಬೇಗ ತಲುಪ್ಬೋದು. ಹಾಗೂ ಈ ರೈಲ್ವೆ ಲೈನಿಂದ ಶಿರಾದಲ್ಲಿ ಲೊಕೇಟ್ ಆಗಿರುವ ವಸಂತ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾಗೂ ಕೂಡ ಸಾಕಷ್ಟು ಹೆಲ್ಪ್ಫುಲ್ ಆಗೋದಿದೆ. ಎಂಪ್ಲಾಯೀಸ್ ಕೂಡ ಅವ್ರ ಊರಿಗೆ ಈಸಿಯಾಗಿ ಹೋಗಿ ಬರ್ಬೋದು ಟ್ರೈನಲ್ಲಿ. ಇಲ್ಲಿ ನೋಡ್ಬೋದು, ಇದು ಪ್ಲ್ಯಾಟ್ಫಾರ್ಮ್ ಜಾಗ ರೆಡಿ ಮಾಡ್ತಿದ್ದಾರೆ. ಹಾಗೆ ಇಲ್ಲೆಲ್ಲ ಮಾರ್ಕ್ಸ್ ಕೂಡ ಹಾಕಿದ್ದಾರೆ, ಟ್ರೈನ್ ಯಾವ ಇದ್ರಲ್ಲಿ ಹೋಗಬೇಕು ಅಂತೆಲ್ಲ ಅದನ್ನೆಲ್ಲ ಅಬ್ಸರ್ವ್ ಮಾಡ್ಬೋದು. ಈ ಹೊಸ ತುಮಕೂರು ದಾವಣಗೆರೆ ರೈಲ್ವೆ ಲೈನ್ನಲ್ಲಿ ಯಾವ್ಯಾವ ಸ್ಟೇಷನ್ಸ್ ಬರುತ್ತೆ ಅಂತ ನೋಡೋದಾದರೆ ತುಮಕೂರು, ಊರ್ಕೆರೆ, ತಿಮ್ಮರಾಜನಹಳ್ಳಿ, ಜೋಗಿಹಳ್ಳಿ, ಚಿಕ್ಕನಹಳ್ಳಿ, ಶಿರಾ, ತಾವರೆಕೆರೆ, ಆನೆಸಿದ್ರಿ, ಹಿರಿಯೂರು, ಮೇಟಿಕುರ್ಕೆ, ಆಯಮಂಗಲ, ಪಲ್ಲವನಹಳ್ಳಿ, ದೊಡ್ಡ ಸಿದ್ದವನಹಳ್ಳಿ, ಚಿತ್ರದುರ್ಗ, ಸಿರಿಗೆರೆ ರೋಡ್, ಭರಮಸಾಗರ, ಹೆಬ್ಬಾಳು, ಆನೆಗೋಡ್, ತೋಳಹುಣಸೆ, ದಾವಣಗೆರೆ.
ನೀವೀಗಿಲ್ಲಿ ನೋಡ್ಬೋದು ಊರ್ಕೆರೆ ರೈಲ್ವೆ ಸ್ಟೇಷನ್ನ ನಿರ್ಮಾಣ ಮಾಡ್ತಿದ್ದಾರೆ. ಇದಕ್ಕೋಸ್ಕರ ಸಾಕಷ್ಟು ಜನ ವರ್ಕರ್ಸ್ ಇಲ್ಲಿ ವರ್ಕ್ ಮಾಡ್ತಿದ್ದಾರೆ. ಇಲ್ಲಿ ನೋಡ್ಬೋದು ಅಂಡರ್ಗ್ರೌಂಡಲ್ಲಿ JCB ಇಂದ ಮಣ್ಣು ತೆಗಿತಿದ್ದಾರೆ ಪಾರ್ಕಿಂಗಿಗೆ ಮಾಡೋಕ್ಕೆ ಅನಿಸುತ್ತೆ. ಸಾಕಷ್ಟು ಎಂಪ್ಲಾಯೀಸ್ ವರ್ಕ್ ಮಾಡ್ತಿದ್ದಾರೆ. ಇಲ್ಲಿ ತುಂಬ ಬಿಸಿಲಿದೆ, ನನಗೆ ವಿಡಿಯೋ ಮಾಡೋಕ್ಕೆ ಕಷ್ಟ ಆಯಿತು. ಬಟ್ ಇವರೆಲ್ಲ ಬಿಸಿಲಲ್ಲೂ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ತುಮಕೂರು ದಾವಣಗೆರೆಯ 2ನೇ ಸ್ಟಾಪ್ ಬಂದ್ಬಿಟ್ಟು ತಿಮ್ಮರಾಜನಹಳ್ಳಿ. ಅಲ್ಲೂ ಸಹ ಇದೇ ಥರದ ಸ್ಟೇಷನ್ಸ್ ನಿರ್ಮಾಣ ಮಾಡ್ತಿದ್ದಾರೆ. ಸೊ ನೀವು ಆ ವಿಡಿಯೋ ಏನಾದರೂ ನೋಡಬೇಕು ಅಂದ್ಕೊಂಡ್ರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ನೆಕ್ಸ್ಟ್ ಟೈಮ್ ಹೋದಾಗ ಆ ವಿಡಿಯೋನು ಕ್ಯಾಪ್ಚರ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಈ ಥರ ರಿಮೋಟ್ ಪ್ಲೇಸಸಲ್ಲಿ ವರ್ಕ್ ಮಾಡೋದು ಒಂದು ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು. ಯಾಕೆಂದರೆ ಇವರು ಎಲೆಕ್ಟ್ರಿಸಿಟಿ, ವಾಟರ್ ಹಾಗೆ ಇನ್ನಿತರ ಬೇಕಾಗಿರೋ ಎಕ್ವಿಪ್ಮೆಂಟ್ಸ್ ಎಲ್ಲ ಮುಂಚೆನೇ ಅರೇಂಜ್ ಮಾಡಿಕೊಂಡಿರಬೇಕು. ಹಾಗೆ ಯಾವುದೇ ಒಂದು ಪ್ರಾಬ್ಲಮ್ ಆದ್ರೂ ಮತ್ತೆ ಅದನ್ನು ಅವರೇ ರೆಡಿ ಮಾಡಬೇಕು. ಸೊ ಇವಾಗ ಇಲ್ಲಿ ನೋಡ್ಬೋದು ಒಂದು ಟ್ಯಾಂಕರ್ ಹೋಯ್ತು, ಅದು ಅಲ್ಲಿ ಕ್ಯೂರಿಂಗ್ ಮಾಡೋಕ್ಕೆ ತೊಗೊಂಡು ಹೋಗ್ತಿದ್ದಾರೆ. ನೀವು ಇಲ್ಲಿ ನೋಡ್ಬೋದು ಆಫ್ಟರ್ ಊರ್ಕೆರೆ ಸ್ಟೇಷನ್ ಆಗಿದ ತಕ್ಷಣ ನಮಗೆ ನೆಕ್ಸ್ಟ್ ಒಂದು ಡಿವಿಯೇಷನ್ ಬರುತ್ತೆ. ಆ ಡಿವಿಯೇಷನಲ್ಲಿ ತುಮಕೂರು ಚಿತ್ರದುರ್ಗ ಲೈನ್ ಹಾಗೂ ತುಮಕೂರು ರಾಯದುರ್ಗ ಲೈನ್ ಡಿವೇಟ್ ಆಗುತ್ತೆ. ನೋಡ್ಬೋದು, ಬನ್ನಿ ಅದತ್ರ ಹೋಗಿ ನೋಡೋಣ. ಇವಾಗ ಇಲ್ಲಿ ಮಧ್ಯದಲ್ಲಿ 2 ಪೋಲ್ಸ್ನ ಹಾಕಿದ್ದಾರೆ. ಇದು ರೈಲ್ವೆ ಲೈನ್ಸ್ ಏನು ರೈಲ್ವೆ ಹೋಗುತ್ತೋ ಅದನ್ನು ಕನ್ಸ್ಟ್ರಕ್ಟ್ ಮಾಡೋಕ್ಕೆ. ಇವಾಗ ಇಲ್ಲಿ ಡಿವಿಯೇಷನ್ಸ್ ಬಂತು. ಇಲ್ಲಿ ರೈಟ್ ಸೈಡಲ್ಲಿರೋದು ತುಮಕೂರು ರಾಯದುರ್ಗ ನ್ಯೂ ಲೈನ್ ಆಗಿರುತ್ತೆ. ಇದು ಕೊರಟಗೆರೆ, ಮಧುಗಿರಿ, ಪಾವಗಡ ಇಂದ ರಾಯದುರ್ಗಕ್ಕೆ ಹೋಗುತ್ತೆ. ಹಾಗೂ ಲೆಫ್ಟ್ ಸೈಡ್ ಬಂದ್ಬಿಟ್ಟು ತುಮಕೂರು ಚಿತ್ರದುರ್ಗ ಆಗಿರುತ್ತೆ. ಇದು ಹಿರಿಯೂರು, ಶಿರಾ, ದಾವಣಗೆರೆಗೆ ಹೋಗುತ್ತೆ. ಇಲ್ಲಿ ಒಂದು ಬಂದ್ಬಿಟ್ಟು ಅಂಡರ್ ಪಾಸ್ ಕೂಡ ಮಾಡಿದ್ದಾರೆ ವಿಲೇಜರ್ಸ್ಗೆ ಓಡಾಡೋಕ್ಕೆ. ನಾನು ಇನ್ನು ಮುಂದೆ ಹೋಗಬೇಕು ಅಂದ್ಕೊಂಡಿದ್ದೆ, ಬಟ್ ಆ್ಯಕ್ಚುಲಿ ನಾನು ಬೈಕ್ ತಂದಿಲ್ಲ, ನೆಡ್ಕೊಂಡು ಬಂದೆ. ಅರೌಂಡ್ 5 ಕಿಲೋಮೀಟರ್ಸ್ ನೆಡ್ಕೊಂಡು ಬಂದಿದ್ದೀನಿ. ತುಂಬ ಬಿಸಿಲಿದೆ ಇಲ್ಲಿ. ಸೊ ಇವಾಗ ನಾನು ಮತ್ತೆ 5 ಕಿಲೋಮೀಟರ್ಸ್ ವಾಪಸ್ ಹೋಗಬೇಕು ನೆಡ್ಕೊಂಡು. ಸೊ ಮುಂದಿನ ಸಲ ನಾನು ಬೈಕ್ ತೊಗೊಂಬಂದಾಗ ನೆಕ್ಸ್ಟ್ ಸ್ಟೇಷನ್ಸ್ನ ಕವರ್ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಕೀಪ್ ಸಪೋರ್ಟಿಂಗ್. ಹಾಯ್ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.